ನಮಸ್ಕಾರ. ನನ್ನ ಹೆಸರು ರಾಜು ಅಂತ. ಈ ದಿನ ನಿಮ್ಮ ಮುಂದೆ ಬಂದಿರೋ ಉದ್ದೇಶ ದಿನಾಂಕ 24/10/2025 ಜ್ಯೋತಿ ಗೌಡನಪುರದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಆ ದಿನ ಬಾಬಾ ಸಾಹೇಬರ ಒಂದು ಫ್ಲೆಕ್ಸು ಮತ್ತು ಬುದ್ಧರ ಪ್ರತಿಮೆ ಎರಡೂ ಕೂಡ ವಿಕೃತ ಮನಸ್ಸುಗಳು ನಾಶ ಮಾಡಿವೆ. ಈ ಒಂದು ಘಟನೆ ಇಡೀ ಚಾಮರಾಜನಗರ ಜಿಲ್ಲೆಯಾದ್ಯಂತ ಮೊದಲನೇದಾಗಿ ಒಂದು ತಲೆ ತಗ್ಗಿಸೋವಂಥ ವಿಷಯವಾಗಿ ಮತ್ತು ಮುಗ್ಧ ಮನಸ್ಸುಗಳಿಗೆ ಘಾಸಿಯಾಗುವಂಥ ವಿಷಯವಾಗಿ, ನಾಗರಿಕ ಮನಸ್ಸುಗಳು ಯೋಚಿಸ್ತಕ್ಕಂಥ ವಿಷಯವಾಗಿ ಇದು ನಮ್ಮ ಕಣ್ಮುಂದೆ ನಿಂತಿದೆ. ಈ ಒಂದು ಘಟನೆಯನ್ನು ಪೊಲೀಸ್ ಇಲಾಖೆ ತನಿಖೆ ನಡೆಸಲಿಕ್ಕೆ ಕೈಗೆತ್ತಿಕೊಂಡಾಗ ಸುಮಾರು 10 ದಿನಗಳ ನಂತರ ಅದೇ ಗ್ರಾಮದ ಜ್ಯೋತಿಗೌಡನಪುರ ಗ್ರಾಮದ ಮಂಜು ಅಲಿಯಾಸ್ ಪೆಂಡಲ್ ಎಂಬ ವ್ಯಕ್ತಿಯನ್ನು ಬಂಧನಕ್ಕೊಳಪಡಿಸಿ ಇವನೇ ಈ ಒಂದು ಕೃತ್ಯವನ್ನು ಎಸಗಿರುವಂಥ ಆರೋಪಿ ಅಂತಂದ್ಬಿಟ್ಟು ಬಂಧಿಸಿದ್ದಾರೆ. ಬಂಧುಗಳೇ, ನಾನು ಪೊಲೀಸ್ ಇಲಾಖೆನ ಈ ಒಂದು ಮಾಧ್ಯಮದ ಮುಖಾಂತರ ಒತ್ತಾಯಿಸೋದೇನು ಅಂತಂತಂದರೆ, ನೀವು ಮಂಜುನಾಥ್ನ ಅಥವಾ ಮತ್ಯಾರನ್ನೋ ಅರೆಸ್ಟ್ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನೀವು ಆ ಮಂಜುನಾಥನ ವ್ಯಕ್ತಿನ ಅರೆಸ್ಟ್ ಮಾಡಲಿಕ್ಕೆ ಮಾಧ್ಯಮದ ಮುಖಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು 2 ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಒಂದು, ಆ ವ್ಯಕ್ತಿಗೆ ಆ ಗ್ರಾಮದಲ್ಲಿ ತಪ್ಪಾಕಿದ್ದಾರೆ. 2, ಆ ವ್ಯಕ್ತಿ ಮೇಲೆ 3 ಪ್ರಕರಣಗಳಿದೆ ಅಂಶವನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ಆ ಮಂಜುನಾಥ್ ಅಲಿಯಾಸ್ ಪೆಂಡಲ್ ಅನ್ನೋ ವ್ಯಕ್ತಿ ಈ ಘಟನೆ ಮಾಡಿದಾನೆ ಅನ್ನೋದಕ್ಕೆ ಯಾವುದೇ ಒಂದು ಸಣ್ಣ ಸಾಕ್ಷ್ಯನೂ ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಧ್ಯಮದ ಮುಂದೆ ಹೇಳಿಲ್ಲ. ನಾವು ಖಾಸಗಿಯಾಗಿ SP ಅವ್ರನ್ನ ಕೇಳಿದಾಗ ಇದು ಕಾನ್ಫಿಡೆನ್ಷಿಯಲ್ ಇದೆ, ಬಹಿರಂಗಪಡಿಸೋಕ್ಕಾಗಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅಲ್ಲಿ ಪ್ರೆಸ್ ಮೀಟಲ್ಲಿ ವರಿಷ್ಠಾಧಿಕಾರಿಗಳು 80ಕ್ಕಿಂತ ಹೆಚ್ಚು CCTVಗಳನ್ನ ಪರಿಶೀಲನೆ ಮಾಡಿದ್ದೀವಿ, ಸುಮಾರು 2000ಕ್ಕಿಂತ ಹೆಚ್ಚು ಮೊಬೈಲ್ ಫೋನ್ ನಂಬರ್ಗಳನ್ನ ನಾವು ಟ್ರ್ಯಾಪ್ ಮಾಡಿದ್ದೀವಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಗಮನದಲ್ಲಿಟ್ಟುಕೊಂಡು CCTV ಈಗಾಗಲೇ ನಿಮ್ಮ ಹತ್ರ ಏನು ಸಿಕ್ಕಿದೆ, ಆ 80 ಸಮಥಿಂಗ್ ಏನು CCTVಗಳನ್ನ ಪರಿಶೀಲನೆ ಮಾಡಿದ್ದೀರಿ ಅದನ್ನು ನೀವು ವಶಪಡಿಸ್ಕೊಂಡಿದ್ದೀರಿ. ಮತ್ತು ಏನು 2000ಕ್ಕಿಂತ ಹೆಚ್ಚು ಫೋನ್ ನಂಬರ್ಗಳನ್ನ ಟ್ರ್ಯಾಪ್ ಮಾಡಿದಿರಿ, ಅದನ್ನು ಕೂಡ ವಶಪಡಿಸ್ಕೊಂಡಿದ್ದೀರಿ. ಈಗಿದ್ಮೇಲೆ ಅದನ್ನು ಹೊರಗಡೆ ಸಾಮಾಜಿಕವಾಗಿ ಹೇಳಲಿಕ್ಕೆ ನಿಮಗೇನು ಸಮಸ್ಯೆ ಆಗ್ತಾ ಇದೆ, ಅದನ್ನು ಜನ ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕೆ ಅಂತಂತಂದರೆ, ನೀವು ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಸಾಕ್ಷಿ ಹೇಳಿ ಅಂತಂತಂದ್ಬಿಟ್ಟು ಹರದನಹಳ್ಳಿ ಗ್ರಾಮದ ಶಿವಣ್ಣ ಎಂಬ ವ್ಯಕ್ತಿನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಇವನೇ ಮಾಡಿದಾನೆ ಅಂತ ಹೇಳು ನೀನು, ನನ್ನ ಜೊತೆ ಹಿಂಗೆ ಹೇಳ್ತಾ ಇದ್ದ ಅಂತ ಹೇಳು ನೀನು ಅಂತಂದ್ಬಿಟ್ಟು ನಿಮ್ಮ ಇಲಾಖೆಯ ಕೆಲವು ಸಿಬ್ಬಂದಿಗಳು ಅವನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಒತ್ತಾಯ ಮಾಡಿರೋಂಥ ಘಟನೆ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯೂ ಕೂಡ ಆಯಿತು. ಆ ಪ್ರತಿಭಟನೆ ಆದಮೇಲಾದರೂ ಕೂಡ ನೀವು ಮಂಜು ಅಲಿಯಾಸ್ ಪೆಂಡಲ್ನ ಇಂಥ ಸಾಕ್ಷ್ಯ ಆಧಾರದ ಮೇಲೆ ನೀವು ಅರೆಸ್ಟ್ ಮಾಡಿದ್ದೀವಿ ಅಂತಂದ್ಬಿಟ್ಟು ಎಲ್ಲೂ ಕೂಡ ನೀವು ಸಾಕ್ಷ್ಯನ ರಿಲೀಸ್ ಮಾಡಿಲ್ಲ. ಜಿಲ್ಲಾ ಪೊಲೀಸ್ ಇಲಾಖೆನ ನಾವು ಒತ್ತಾಯ ಮಾಡೋದೇನು ಅಂತಂತಂದರೆ, ನೀವೇನು ಸಾಕ್ಷಿಗಳನ್ನು ನಾಶ ಆಗುತ್ತೆ ಅಂತಂದ್ಬಿಟ್ಟು ನೀವು ಹೇಳ್ತಾ ಇದ್ದೀರಿ, ನೀವು ಸಂಪೂರ್ಣವಾದ ಸಾಕ್ಷಿನ ನೀವು ರಿಲೀಸ್ ಮಾಡಬೇಡಿ, 10% ಸಾಕ್ಷಿ ಮಾತ್ರ ನೀವು ರಿಲೀಸ್ ಮಾಡಿ ಅಂತಂದ್ಬಿಟ್ಟು ನಾವು ಒತ್ತಾಯ ಮಾಡ್ತೀವಿ. ಮುಂದುವರೆದು ಅಂತಾರಾಷ್ಟ್ರೀಯ ಉಗ್ರವಾದಿ ಕಸಬ್ ಅವರ ಬಂಧನದಿಂದ ಹಿಡಿದು ಅಟ್ಯಾಕ್ ಮಾಡೋದ್ರಿಂದ ಹಿಡಿದು
ಎಲ್ಲ ಹಂತಗಳನ್ನು ಇದೇ ಅಂತಾರಾಷ್ಟ್ರೀಯ ಮಟ್ಟದ ದೃಶ್ಯ ಮಾಧ್ಯಮಗಳು ಎಳೆ ಎಳೆಯಾಗಿ ಬಿತ್ತರಿಸ್ತಕ್ಕಂಥದ್ದನ್ನು ನಾವೆಲ್ಲರೂ, ಇಡೀ ದೇಶವಾಸಿಗಳು, ಇಡೀ ಚಾಮರಾಜನಗರ ಜಿಲ್ಲೆ ಪ್ರತಿಯೊಬ್ಬರು ಕೂಡ ಅದನ್ನು ನೋಡಿದ್ದಾರೆ. ಅಷ್ಟು ದೊಡ್ಡ ಮಟ್ಟದ ಕಂಟಕ ಏನಲ್ಲ ಈ ಒಂದು ಘಟನೆ. ಹಾಗಿದ್ಮೇಲೂ ಕೂಡ ನೀವು ಇದನ್ನು ಯಾವ ಕಾರಣಕ್ಕೆ ನೀವು ಆ ಸಾಕ್ಷಿಗಳನ್ನು ರಿಲೀಸ್ ಮಾಡದೆ ಇಟ್ಟುಕೊಂಡಿದ್ದೀರಿ ಅಂತ ನಮಗಂತೂ ಅನುಮಾನ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನೀವು ಈ ಘಟನೆನ ಒಂದು ಅಂತ್ಯ ಮಾಡಲಿಕ್ಕೋಸ್ಕರ ಒಬ್ಬ ಹೆಸರನ್ನ ಸೂಚಿಸಿ ಒಬ್ಬ ಅಮಾಯಕನ ಬದುಕನ್ನ ಹಾಳು ಮಾಡೋಂಥದ್ದು ಕೂಡ ಯೋಚನೆ ಮಾಡಿದೆ. ಇದಿಷ್ಟೇ ಅಲ್ಲ, ಯಾವುದೋ ಒಂದು ಒಬ್ಬ ವ್ಯಕ್ತಿ ವಿಷಯ ಮಾತ್ರ ಅಲ್ಲ, ಇಲ್ಲಿ SC ಮತ್ತು STಗಳ ನಡುವೆ ವಿಷ ಬೀಜ ಬಿತ್ತಾ ಇದ್ದೀರಿ ಅಂತಂದರೆ ತಪ್ಪಾಗಲಾರದು. ನೀವು ಪೊಲೀಸ್ ಇಲಾಖೆ ಇಲ್ಲಿ ರಾಜಕಾರಣ ಮಾಡೋಕ್ಕೆ ಫ್ರಂಟ್ ಲೈನ್ಗೆ ಯಾರು ಬರ್ತಾರೆ ಅವರು ಇವತ್ತು ನಾಳೆ ಒಂದಿನ ಸರಿಯಾಗ್ಬಿಡ್ತಾರೆ. ಆದರೆ ಊರೊಳಗಡೆ, ಬೀದಿ ಒಳಗಡೆ ಇರ್ತಕ್ಕಂಥ ಮುಗ್ಧ ಮನಸ್ಸುಗಳು 10 ವರ್ಷ 15 ವರ್ಷ ಆದರೂ ಕೂಡ ಈ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರಲ್ಲ. ಇದನ್ನೆಲ್ಲ ಮನಗಂಡು ಇನ್ನು ಕೆಲವೇ ದಿನಗಳಲ್ಲಿ ಇವತ್ತು 26ನೇ ತಾರೀಕು 11ನೇ ತಿಂಗಳು 2025ನೇ ಇಸ್ವಿ, ಇನ್ನು 4 ದಿನದಲ್ಲಿ ಇದನ್ನು ರಿಲೀಸ್ ಮಾಡಿ ಅಂತ ಬಿಟ್ಟು ಒತ್ತಾಯ ಮಾಡ್ತೀವಿ. ಮತ್ತೆ ನೀವೇನಾದರೂ ರಿಲೀಸ್ ಮಾಡಿಲ್ಲ ಅಂತಂದ್ರೆ ಪೊಲೀಸ್ ಇಲಾಖೆ ಪರೋಕ್ಷವಾಗಿ ಹೇಳ್ದಂಗೆ ಆಗುತ್ತೆ. ನಾವು ಈ ಘಟನೆನ ಮುಚ್ಚಕ್ಕೋಸ್ಕರ ಯಾರನ್ನೋ ಒಬ್ಬನ ತಂದು ಫಿಟ್ ಮಾಡಿದೀವಿ ಇಲ್ಲಿ, ಇದಕ್ಕೆ ಯಾರ್ಯಾರ್ದೋ ಒತ್ತಾಯದ ಮೇರೆಗೆ ಇದನ್ನು ನಾವು ಮಾಡಿದೀವಿ ಅನ್ನೋದು ಇದಾಗ್ತದೆ. ಆ ನಂತರ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ನಾವು ರಾಜೀನಾಮೆಗೆ ಒತ್ತಾಯ ಮಾಡ್ತೀವಿ ಅಂತ ಅನ್ನೋದ್ರಲ್ಲಿ, ಮತ್ತೆ DG ಅವ್ರನ್ನ, ಮತ್ತೆ ಗೃಹ ಇಲಾಖೆ ಸಚಿವರನ್ನ, ಮತ್ತೆ ಮುಖ್ಯಮಂತ್ರಿಗಳನ್ನ ಅವ್ರನ್ನ ವಜಾ ಮಾಡಿ ಅಂತ ಬಿಟ್ಟು ಒತ್ತಾಯ ಮಾಡ್ತೀವಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ದಯಮಾಡಿ ಈ ಒಂದು ವಿಷಯನ ಇನ್ನಾದರೂ ಕೂಡ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನೀವು ಆದಷ್ಟು ಬೇಗ ಸಾಕ್ಷಿಗಳನ್ನು ಸಮಾಜಕ್ಕೆ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.